ನೋಡಿ ಕೆಲವೊಂದು ತಿರುವು ಕೊಡಬಲ್ಲಂತ ಕ್ಷೇತ್ರಗಳ ಬಗ್ಗೆ ಅಂದ್ರೆ ಇಲ್ಲಿಯ ಫಲಿತಾಂಶ ಏನು ಬೇಕಾದರೂ ಆಗಬಹುದು, ಯಾವ ಪಕ್ಷ ಬೇಕಾದರೂ ಗೆಲ್ಲಬಹುದು ಅಂತ ಒಂದು ಸ್ಥಿತಿ ಇರುತ್ತೆ. ಯಾಕಂದ್ರೆ ಈ ಮಾರ್ಜಿನ್ ಇದೆಯಲ್ಲ, ಈ ಮಾರ್ಜಿನ್ ಅತ್ಯಂತ ತೆಳುವಾದಂಥ ಮಾರ್ಜಿನ್. ಯಾವ ಸಂದರ್ಭದಲ್ಲಿ ಯಾರು ಬೇಕಾದರೂ ಗೆದ್ದಿವಿ ಅಂತ ಘೋಷಣೆ ಮಾಡಬಹುದು ಅಂಥ ಒಂದು ಸ್ಥಿತಿ. ಇದು ಯಾವ ರೀತಿ ತಿರುವನ್ನು ಕೊಡುತ್ತೆ ಇದು ಫಲಿತಾಂಶದ ಮೇಲೆ ಮತ್ತು ಸರ್ಕಾರ ರಚನೆಯಲ್ಲಿ, ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಯಾಕಂದರೆ 20 ರಿಂದ 40 ಕ್ಷೇತ್ರಗಳಿದ್ರೆ ವ್ಯಾಪ್ತಿಗೆ ಬರ್ತವೆ. ಪ್ರಮುಖವಾಗಿ ಒಂದು 10-15 ಕ್ಷೇತ್ರಗಳ ವಿವರಗಳನ್ನು ನಾವು ನಿಮ್ಮ ಎದುರುಗಡೆಗೆ ಇಡ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಸರಿ ಅದೃಷ್ಟ ಪರೀಕ್ಷೆಗಳಿರುವಂಥ ಚನ್ನಪಟ್ಟಣ, ಯೋಗೇಶ್ವರ್ ಅವರನ್ನ ಎದುರಿಸ್ತಾ ಇದ್ದಾರೆ. ಅಲ್ಲಿನ ಸ್ಥಿತಿಗತಿಗಳು ಏನಾಗಬಹುದು ಅನ್ನುವಂಥದ್ದು ಒಂದು. ಜೊತೆಗೆ ಏನಂತಾರೆ ಈ ಕೆ ಆರ್ ಪೇಟೆ ನಾರಾಯಣಗೌಡರಿಗೆ ಒಂಥರ ಅಗ್ನಿ ಪರೀಕ್ಷೆ, ಎಲ್ಲೋ ಕಡೆ ಬಿಟ್ಟು ಹೊರಟೇ ಬಿಟ್ಟರು, ಕಾಂಗ್ರೆಸ್ನ ಸೇರೇ ಬಿಟ್ಟರು ಅನ್ನುವಂಥ ಮಾತಿತ್ತು. ಮತ್ತು ಹಂಗೂ ಹಿಂಗೂ ಮಾಡ್ಕೊಂಡು ಅವ್ರನ್ನ BJP-ನಲ್ಲೇ ಉಳಿಸ್ಕೊಂಡ್ರು. ಏನಾಗುತ್ತೆ ಹಾಗಾದರೆ ಚನ್ನಪಟ್ಟಣದಲ್ಲಿ ಗೊಂಬೆ ಆಡಿಸುವಂಥವ್ರು ಯಾರು, ಇನ್ನು ಕೆ ಆರ್ ಪೇಟೆನಲ್ಲಿ ಮತ್ತೊಮ್ಮೆ ಗೆದ್ದು ಬರುವಂಥವ್ರು ಯಾರು, ಏನಾಗ್ಬೋದು ಹಾಗಾದರೆ ಅಲ್ಲಿನ ಸ್ಥಿತಿಗತಿಗಳೇನು ಬನ್ನಿ ನೋಡೋಣ. ಗೇಮ್ ಚೇಂಜರ್ ಕ್ಷೇತ್ರ ನಂಬರ್ 4 ಚನ್ನಪಟ್ಟಣ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಫಲಿತಾಂಶದ ದಿಕ್ಕನ್ನೇ ಬದಲಿಸುವ ಕ್ಷೇತ್ರಗಳಲ್ಲಿ ಬೊಂಬೆನಾಡು ಅಗ್ರಗಣ್ಯ. ಕಾರಣ ಕದನ ಕಲಿಗಳು. ಮಾಜಿ ಸಿಎಂ ಕುಮಾರಸ್ವಾಮಿಗೆ ತೊಡೆ ತಟ್ಟಿರೋದು ಬಿಜೆಪಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್. ಚನ್ನಪಟ್ಟಣ ರಣರಂಗದ ಫಲಿತಾಂಶ ರಣರೋಚಕ. ಚನ್ನಪಟ್ಟಣ ಒಕ್ಕಲಿಗರ ಪ್ರಾಬಲ್ಯದ ಕೋಟೆ ಇದು. ಮಣ್ಣಿನ ಮಗ ಎಚ್ ಡಿ ದೇವೇಗೌಡರ ಪುತ್ರ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಚನ್ನಪಟ್ಟಣದ ಭಗೀರಥ ಅಂತಲೇ ಕರೆಸಿಕೊಳ್ಳುವ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ನಡುವೆ ನಡೆದಿರುವ ಕದನದಲ್ಲಿ ರಿಸಲ್ಟ್ ಏನಾಗಲಿದೆ ಅನ್ನೋದೇ ರಣರೋಚಕತೆ ಸೃಷ್ಟಿಸಿದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳು ಹೆಚ್ಚಿರೋದು ಕುಮಾರಸ್ವಾಮಿಗೆ ಪ್ಲಸ್ ಆಗಿದೆ. ಕುಮಾರಸ್ವಾಮಿ ಗೆದ್ರೆ ಸಿಎಂ ಆಗ್ತಾರೆ ಅನ್ನೋ ವಿಶ್ವಾಸವಿದೆ. ಇನ್ನು ಮುಸ್ಲಿಂ ಮತಗಳು ಜೆಡಿಎಸ್ ಪರವಾಗಿವೆ ಅನ್ನೋ ವಿಶ್ವಾಸ ಸಾಮಾನ್ಯವಾಗಿ ಜೆಡಿಎಸ್ನಲ್ಲಿದೆ. ಕ್ಷೇತ್ರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕೊನೆ ಕ್ಷಣದಲ್ಲಿ ಪ್ರಚಾರ ನಡೆಸಿದ್ದು ಮೈನಸ್ ಆಗಬಹುದು. ಇನ್ನು ಸಿಎಂ ಆದ್ರೂ ಕೂಡ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಆರೋಪ ಇದೆ. ಇನ್ನು ಕೆಲ ಜೆಡಿಎಸ್ ನಾಯಕರು ಬಿಜೆಪಿ ಕಡೆಗೆ ಹೋಗಿದ್ದು ಕುಮಾರಸ್ವಾಮಿಗೆ ಮೈನಸ್ ಆಗೋ ಸಾಧ್ಯತೆಗಳಿವೆ. 6 ತಿಂಗಳಿಂದ ಹಳ್ಳಿ ಸುತ್ತಿದ್ದ ಯೋಗೇಶ್ವರ್ ಕರುನಾಡಿನ ಕುರುಕ್ಷೇತ್ರದಲ್ಲಿ ಹೇಗೆ ಯಾವ ಪಕ್ಷ ಗದ್ದುಗೆ ಏರಲಿದೆ ಅನ್ನೋ ಕುತೂಹಲ ಇದೆಯೋ ಅದೇ ರೀತಿ ಚನ್ನಪಟ್ಟಣ ಫಲಿತಾಂಶದತ್ತಲೂ ಕುತೂಹಲ ನೆಟ್ಟಿದೆ. ಕ್ಷೇತ್ರದ ಜನರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಸಿಪಿ ಯೋಗೇಶ್ವರ್ ಹಳ್ಳಿ ಸುತ್ತಿ ಮತದಾರರ ವಿಶ್ವಾಸ ಗಳಿಸಿದ್ದಾರೆ. ಸಿಪಿ ಯೋಗೇಶ್ವರ್ ಪ್ಲಸ್ ಏನು ಮೈನಸ್ ಏನು? ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಣ್ಣ ಸಮುದಾಯಗಳನ್ನ ಸೆಳೆತ ಮತ ಪ್ರಚಾರ ನಡೆಸಿದ್ರು. ಸ್ವಾಭಿಮಾನಿ ಸಂಕಲ್ಪ ಯಾತ್ರೆ ಮೂಲಕ ಸಿಪಿವೈ ಮತ ಪ್ರಚಾರ ನಡೆಸಿದ್ರು. ಆಪರೇಷನ್ ಸ್ಟಾರ್ ಅಂತಲೇ ಕರೆಸಿಕೊಳ್ಳೋ ಸಿಪಿ ಯೋಗೇಶ್ವರ್ ಜೆಡಿಎಸ್ ನಾಯಕರನ್ನ ಪಕ್ಷಕ್ಕೆ ಕರೆತಂದು ಮಣೆ ಹಾಕಿದ್ದಾರೆ. ಸಣ್ಣ ಸಮುದಾಯದ ಮತಗಳನ್ನ ಸೆಳೆದಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮತಗಳು ಬಂದಿರೋದು ಇವರಿಗೆ ವರದಾನವಾಗಲಿದೆ. ಇನ್ನು ಕ್ಷೇತ್ರದಲ್ಲಿ ಸಿಪಿವೈ ಸುಲಭವಾಗಿ ಸಿಗ್ತಾರೆ, ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದಿಷ್ಟು ಮತದಾರರ ಮಾತು ಸಿಪಿವೈಗೆ ವರ್ಕೌಟ್ ಆಗೋ ಸಾಧ್ಯತೆಗಳಿವೆ. ಯೋಗೇಶ್ವರ್ ಪ್ರತಿಸ್ಪರ್ಧಿ ಪ್ರಬಲ ನಾಯಕ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಒಕ್ಕಲಿಗ ಮತಗಳು ಹೆಚ್ಚಾಗಿ ಬೀಳದೇ ಇರೋದು, ಮುಸ್ಲಿಂ ಮತಗಳು ಬಿಜೆಪಿಗೆ ಹೋಗದೇ ಇರಬಹುದು. ಇನ್ನು ನಗರ ಪ್ರದೇಶದಲ್ಲಿ ಹೆಚ್ಚು ಮತಗಳನ್ನ ಸೆಳೆಯಲು ಯೋಗೇಶ್ವರ್ ವಿಫಲವಾಗಿರೋದು ಮೈನಸ್ ಆಗಲಿದೆ. ಕಳೆದ ಬಾರಿ ಎಚ್ಡಿಕೆ ವಿರುದ್ಧ ಸಿಪಿವೈ ಸೋತಿದ್ರು, ಈ ಬಾರಿ ಪ್ರಬಲ ದಳಪತಿಗೆ ಭಗೀರಥ ಪೈಪೋಟಿ ಕೊಟ್ಟಿದ್ದಾಗಿದೆ. ಇಬ್ಬರ ಈ ಗುದ್ದಾಟದಲ್ಲಿ ಯಾರೇ ಗೆದ್ರೂ ಮತಗಳ ಅಂತರ ತೀರಾ ಸನಿಹದಲ್ಲಿರೋದಂತೂ ಸುಳ್ಳಲ್ಲ. ಗೇಮ್ ಚೇಂಜರ್ ಕ್ಷೇತ್ರ ನಂಬರ್ 5 ಕೆಆರ್ ಪೇಟೆ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ಫಲಿತಾಂಶದ ದಿಕ್ಕನ್ನೇ ಬದಲಿಸುವ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಈ ಕಣದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿರುವ ಕೆಸಿ ನಾರಾಯಣಗೌಡಗೆ ಕಾಂಗ್ರೆಸ್ನ ಬಿಎಲ್ ದೇವರಾಜ್ ಮತ್ತು ಜೆಡಿಎಸ್ನ ಎಚ್ಟಿ ಮಂಜು ಪ್ರಬಲ ಪೈಪೋಟಿ ಕೊಟ್ಟಿದ್ದಾರೆ. 3 ಪಕ್ಷದ ಅಭ್ಯರ್ಥಿಗಳು ಪ್ರಬಲ ಒಕ್ಕಲಿಗರು. ಒಕ್ಕಲಿಗ ಮತಗಳೇ ಕೆಆರ್ ಪೇಟೆಯಲ್ಲಿ ನಿರ್ಣಾಯಕ. ಹೀಗಾಗಿ 3 ಪಕ್ಷಗಳು ಒಕ್ಕಲಿಗ ಅಭ್ಯರ್ಥಿಗಳಿಗೆ ಮಣೆ ಹಾಕಿದವು.
ಕೆಸಿ ನಾರಾಯಣಗೌಡರಿಗೆ ಪ್ಲಸ್ ಮೈನಸ್ ಏನು? ಕೆಸಿ ನಾರಾಯಣಗೌಡರು ಕ್ಷೇತ್ರದಲ್ಲಿ ಜನರ ಕೈಗೆ ಸಿಗ್ತಿಲ್ಲ ಅನ್ನೋ ಆರೋಪಗಳಿವೆ. ಅಭಿವೃದ್ಧಿ ಕಾರ್ಯದಲ್ಲಿ ಕ್ಷೇತ್ರ ಕುಂಠಿತವಾಗಿದೆ ಅನ್ನೋದನ್ನ ಮತದಾರರು ಹೇಳಿದ್ರು. ಇನ್ನು ಕ್ಷೇತ್ರದಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಗಳ ನಿರ್ಮಾಣ ಮಾಡಿದ್ದು, ಕೋವಿಡ್ ಸಮಯದಲ್ಲಿ ಕಾರ್ಯನಿರ್ವಹಣೆ ಬಿಎಸ್ ಯಡಿಯೂರಪ್ಪನವರ ಶ್ರೀರಕ್ಷೆ ಕೆಸಿ ನಾರಾಯಣಗೌಡರ ಮೇಲಿದೆ. ಇವೆಲ್ಲವೂ ಕೂಡ ನಾರಾಯಣಗೌಡರಿಗೆ ಪ್ಲಸ್ ಆಗಲಿದೆ. ಜೆಡಿಎಸ್ ಅಭ್ಯರ್ಥಿ ಎಚ್.ಟಿ. ಮಂಜು ಮೇಲೆ ಅಕ್ರಮ ಕಲ್ಲುಕ್ವಾರಿ ನಡೆಸುತ್ತಿರೋ ಆರೋಪವಿದೆ. ಇವ್ರ ಮೇಲೆ ಮೂಲ ಜೆಡಿಎಸ್ ಕಾರ್ಯಕರ್ತರ ಕಡೆಗಣನೆ ಮಾಡ್ತಾರೆ ಅನ್ನೋ ದೂರಿದೆ. ಆದರೆ ಎಚ್.ಟಿ. ಮಂಜು ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಕೃಪಾ ಕಟಾಕ್ಷವಿದೆ. ಕೋವಿಡ್ ಸಮಯದಲ್ಲಿ ಜನರಿಗೆ ಸಹಾಯ ಮಾಡಿದ್ದು ಮತ್ತು ಕ್ಷೇತ್ರದಲ್ಲಿ ಜನರ ಕೈಗೆ ಸಿಗೋ ಅಭ್ಯರ್ಥಿ ಅಂತಲೇ ಮಂಜು ಫೇಮಸ್. ಇದು ಮಂಜುಗೆ ಪ್ಲಸ್ ಆಗಲಿದೆ. ಇನ್ನು ಕಾಂಗ್ರೆಸ್ ಕೂಡ ಬಿಜೆಪಿ ಮತ್ತು ಜೆಡಿಎಸ್ಗೆ ಫೈಟ್ ಕೊಡೋ ಮಟ್ಟಿಗೆ ಹೋರಾಟ ನಡೆಸಿದ್ದಾಗಿದೆ. ಕೆಆರ್ ಪೇಟೆಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮಧ್ಯೆ ನೆಕ್ ಟು ನೆಕ್ ಫೈಟ್ ಇದೆ. ಹೀಗಾಗಿ ಕೆಆರ್ ಪೇಟೆ ಫಲಿತಾಂಶ ಕೊನೆ ಕ್ಷಣದವರೆಗೂ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರೇ ಗೆದ್ರೂ ಕೇವಲ 2 ರಿಂದ 5 ಸಾವಿರ ಲೀಡ್ ಮಾತ್ರ ಅಷ್ಟೇ ಅಂತಲೇ ವ್ಯಾಖ್ಯಾನಿಸಲಾಗ್ತಿದೆ.